ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ 2022-23ರಲ್ಲಿ ನಡೆದಂಥ ಬೋರ್ಡ್ ಪರೀಕ್ಷೆಯಲ್ಲಿ ಸೈನ್ಸ್ಗೆ ಕೇಳಿದಂಥ ಕ್ವಶನ್ಸ್ಗಳು ವಿತ್ ಆನ್ಸರ್ಸ್ಗಳು. ಅಂದರೆ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಈ ಸಾರಿ 2024-25ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಈ ಸಾರಿ. ಅಂದರೆ ನೀವು ಬೋರ್ಡ್ ಪರೀಕ್ಷೆಗೆ ಯಾವ ರೀತಿ ಬರೀಬೇಕು, ಕೀ ಆನ್ಸರ್ಸ್ಗಳನ್ನು ಯಾವ ರೀತಿ ಬರೆದ್ರೆ, ನೀವು ಉತ್ತರಗಳು ಪಾಯಿಂಟ್ಸ್ಗಳನ್ನು ಯಾವ ರೀತಿ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಸಿಗುತ್ತೆ. ಯಾಕಂದ್ರೆ ಪ್ರೂಫ್ ಸಮೇತ. ಯಾಕಂದರೆ ಇವು ಗೌರ್ಮೆಂಟ್ ಕೀ ಆನ್ಸರ್ಸ್ಗಳು. ನಾವು ವ್ಯಾಲ್ಯೂಷನ್ ಮಾಡೋಕ್ಕೆ ಹೋದಾಗ ನಿಮ್ಮ ಉತ್ತರ ಪತ್ರಿಕೆಗಳನ್ನು ಇದೇ ಕೀ ಆನ್ಸರ್ಸ್ಗಳನ್ನು ಕೊಡ್ತಾರೆ. ಇವುಗಳನ್ನೇ ನೋಡಿಕೊಂಡು ನಾವು ಅಲ್ಲಿ ವ್ಯಾಲ್ಯೂಷನ್ ಮಾಡ್ತೀವಿ. ಹಾಗಾಗಿ ನೀವು ಇದೇ ರೀತಿ ಬರೀಬೇಕಾಗುತ್ತೆ ಈ ಸಾರಿ. ಹಾಗಾದರೆ ಬನ್ನಿ ಯಾವ ರೀತಿ ಬರೀಬೇಕು, ಯಾವ ಪಾಯಿಂಟ್ಸ್ಗಳನ್ನು ಯಾವ ಅಂಕಗಳಿಗೆ ಎಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕು ಅನ್ನೋದು ನೋಡೋಣ ಬನ್ನಿ. ಹಾಗಾದರೆ ಪ್ಯಾಟರ್ನ್ ಕೂಡ ಗೊತ್ತಾಗುತ್ತೆ ನಿಮಗೆ. ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇದ್ದಾವೆ. ನಿಮ್ಮ ಕನ್ನಡ ಮೀಡಿಯಮ್ ಕೂಡ ಬಿಟ್ಟಿದ್ದೇನೆ ಆಲ್ರೆಡಿ. ಬನ್ನಿ ಹಾಗಾದರೆ 1 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ. 2 into 1 2 ಅಂಕದ ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ. ಮಲ್ಟಿಪಲ್ ಚಾಯ್ಸ್ ದ ಗ್ಯಾಸ್ ಲಿಬರೇಟೆಡ್ ಅಟ್ ದ ಓಕೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೈಡ್ರೋಜನ್ ಬಿ. ಅಂದರೆ ಈ ಪ್ರಶ್ನೆಗೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದಾದ್ರು ಒಂದು ಉತ್ತರ ಮಾತ್ರ ಇದಕ್ಕೆ ಕರೆಕ್ಟಾಗಿ ಇರುತ್ತೆ. ಅಲ್ಲಿ ಸರಿಯಾದ ಉತ್ತರ ಹೈಡ್ರೋಜನ್ ಅಂತ ಇರುತ್ತೆ. ಓಕೆನಾ. ನೆಕ್ಸ್ಟ್, atomic number of chlorine is 17. The period number of this element in modern periodic table is 3. ಹೌದಾ. ನೆಕ್ಸ್ಟ್ 1 marks questions. Answer the following question 1. State modern periodic law. ಓಕೆ, ಇದು ಸರಿಯಾದ ಉತ್ತರ. ಇಷ್ಟೇ 1 marksಗೆ ಡೈರೆಕ್ಟ್ ಆನ್ಸರ್ ಬರೆದು ಬಿಡ್ಬೇಕು ನೀವು. ನೆಕ್ಸ್ಟ್, ರೈಟ್ ಎನಿ 2 uses of plaster of Paris. 1 2 3 4 ಇಷ್ಟು ಆನ್ಸರ್ಸ್ಗಳು ಬರೆದ್ರೆ ಸಾಕು, ಪಾಯಿಂಟ್ಸ್ಗಳು. ನೆಕ್ಸ್ಟ್ 1 ಮಾರ್ಕ್ಸಿಗೆ ಕೇಳ್ತಾರೆ. ರೈಟ್ ದ ಫಾರ್ಮುಲಾ ಆಫ್ ಇಥೇನ್ ಮೊಲಿಕ್ಯೂಲ್. ನೆಕ್ಸ್ಟ್ 19 ಪ್ರಶ್ನೆಗೆ ಈ ಒಂದು ಪ್ರಶ್ನೆಗೆ ಈ ಆನ್ಸರ್ಸ್ಗಳು ಬರೆದ್ರೆ ಸಾಕು. ನೋಡಿ, ಇಷ್ಟು ಆನ್ಸರ್. ಅರ್ಧ ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ಸ್ ಸಿಕ್ತು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. 3 into 2 ಅಂದರೆ 2 ಮಾರ್ಕ್ಸಿಗೆ ಕ್ವಶನ್ಸ್ಗಳು. ಎಷ್ಟು ಪಾಯಿಂಟ್ಸ್ಗಳು ಬರೀಬೇಕು, ಯಾವ ರೀತಿ ಬರೀಬೇಕು? 2 ಪಾಯಿಂಟ್ಸ್ ಡೈರೆಕ್ಟ್ ಕ್ವಶನ್ಸ್. ಇದು ಡೈರೆಕ್ಟ್ ಆನ್ಸರ್ ಇಷ್ಟು ಬರೆದ್ಬಿಟ್ರೆ ಆಯಿತು. ಓಕೆ, ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಜೊತೆಗೆ. ನೆಕ್ಸ್ಟ್ 21ನೇ ಪ್ರಶ್ನೆಗೆ ಇಲ್ಲಿದೆ. 21ನೇ ಪ್ರಶ್ನೆ ಸರಿಯಾದ ಪ್ರಶ್ನೆ ಉತ್ತರದೊಂದಿಗೆ. ನೆಕ್ಸ್ಟ್, ಗಿವ್ ರೀಸನ್, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಹೌದಾ. ಇವು ಪ್ರಶ್ನೆಗಳು, ರೀಸನ್ಸ್ ಪ್ರಶ್ನೆಗಳು ಅಥವಾ ಯಾವುದಾದ್ರೂ ಒಂದು ಬರೆಯುವಂಥದ್ದು. ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. 2 ಪ್ರಶ್ನೆಗಳಿಗಿದೆ, ಕಾರಣ ಕೊಡಬೇಕು. ಇಲ್ಲಿ ಆನ್ಸರ್ ಇದೆ. 1ನೇ ಪ್ರಶ್ನೆಗೆ ಎ ಬಿ ಆನ್ಸರ್ ನೋಡಿದೆ, ಅಥವಾ ಆ ಒಂದು ಪ್ರಶ್ನೆಗೆ ಇದು ಆನ್ಸರ್. ಇಷ್ಟೇ ಡೈರೆಕ್ಟ್ ಕ್ವಶನ್ಸ್ಗಳು ಆನ್ಸರ್ ಕೊಡಬೇಕು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. 3 ಅಂಕಗಳಿಗೆ ಪ್ರಶ್ನೆಗಳಿವೆ. 3 ಅಂಕಗಳಿಗೆ ಪ್ರಶ್ನೆಗಳು ಏನೆಲ್ಲ ಹೇಗೆ ಬರೀಬೇಕು ನೋಡಿ. ವಾಟ್ ಈಸ್ ದ ಅಟೋಮಿಕ್ ಸೈಜ್ ಇನ್ ದ ಮಾರ್ಡರ್. ಈ ಪ್ರಶ್ನೆಗೆ ಈ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ಬರೀಬೇಕು. ಪಾಯಿಂಟ್ಸ್ ಬೈ ಪಾಯಿಂಟ್ಸ್ಗಳನ್ನು ಬರೀಬೇಕು. ಇದಕ್ಕೆ 1 ಮಾರ್ಕ್ಸ್ 1 ಮಾರ್ಕ್ಸ್ 3 ಮಾರ್ಕ್ಸ್ ಆಯಿತು. ಇಷ್ಟು ಬರೆದ್ಬಿಟ್ರೆ ಸಾಕು. ನೆಕ್ಸ್ಟ್, ವ್ಯಾಲ್ಯೂ ಪಾಯಿಂಟ್ಸ್. ಇದು ಒಂದು ಪ್ರಶ್ನೆ. ಓಕೆ, ಈ ಒಂದು ಇಷ್ಟು ಡಯಾಗ್ರಾಮ್ ತೆಗಿಬೇಕಾಗತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ. ಓಕೆ, ಇದು ಒಂದು ಪ್ರಶ್ನೆ. ಇಷ್ಟು ಮೇನ್ ಇಂಪಾರ್ಟೆಂಟ್ ಇರ್ತಾವೆ ನಿಮಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.